ನನ್ನ ಮಗಳು ಇವಾಗಿಲ್ಲ 2003-4ರಲ್ಲಿ ರೇಪ್ ಅಂಡ್ ಮರ್ಡರ್ ಆಗಿದೆ. ಮಂಗಳೂರು ಮಣಿಪಾಲದಲ್ಲಿ MBBS ಫೈನಲ್ ಇಯರ್ ಸ್ಟೂಡೆಂಟ್ ಇದ್ಲು. ಫ್ರೆಂಡ್ಸ್ ಜೊತೆಗೆ ಧರ್ಮಸ್ಥಳಕ್ಕೆ ಹೋದಾಗ ಅವಳನ್ನ ಎತ್ಕೊಂಡು ಹೋಗಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ರು. ಇವತ್ತಿನವರೆಗೂ ಅವಳು ಡೆಡ್ ಬಾಡಿ ಸಿಕ್ಕಿಲ್ಲ, ಕೊಡ್ಲೇ ಇಲ್ಲ. ಪೊಲೀಸ್ ಸ್ಟೇಷನು ಮತ್ತೆ ಸುತ್ತಮುತ್ತ ಇದ್ದವರಿಗೆ ಕೇಳಿದ್ರೆ ವಿಚಾರನೇ ನೀವು ಮಾತಾಡಬಾರ್ದಿಲ್ಲಿ ಅಂತ ಹೇಳಿ ನನ್ನನ್ನು ಬೆದರಿಸಿದ್ರು. ಪರಮ ಪೂಜ್ಯರು ಅಂತ ಹೆಸರು ತಗೊಂಡಿದಾರಲ್ಲ ಅವರು ಮತ್ತೆ ಅವ್ರ ತಮ್ಮನಿಗೆ ಹೋದ ಕೇಳಿದಾಗ ಹೊಡೆದು ಅವ್ರನ್ನ ಕೈ ಬಾಯಿ ಎಲ್ಲ ಕಟ್ಟಿ ಗೊಡೋನಲ್ಲಿ ಕೂಡ್ಸಿರ್ತಾರೆ. ಕೈ ಕಾಲು ಎಲ್ಲ ಕಟ್ಟಿ ಹಾಕಿ ರೂಮಲ್ಲಿ ಕೂಡ ಹಾಕಿ ಇದು ಮಾಡಿದ್ರು. ಆ ತಾಯಿಗೆ ಮೂರು ತಿಂಗಳೊಳಗೆ ಕೋಮಾಕ್ಕೆ ಹೋಗ್ತಾರೆ. ಅದಾದ್ಮೇಲೆ ಬಂದೆ ಕೋಮಾದಿಂದ. ಬಂದಾದ್ಮೇಲೆ ಎಲ್ಲಾನು ಕೇಸು ಗೀಸು ಅಂತ ಬೇಡ ಅಂತ ಕೈ ಮುಟ್ಕೊಂಡು ಕುತ್ಕೊಂಡಿದ್ದೆ. ಈಗ ನಿಮ್ಗೆ ಮಕ್ಕಳು ಯಾರು ಇಲ್ಲ, ನಾನೊಬ್ಬಳೇ ಇರೋದು. ಒಬ್ಬರೇ ಇದ್ದಿದ್ದು ಮನೆಯಲ್ಲಿ ಅವರು. ನಿಮ್ಗೆ ಈಗ ಸಪೋರ್ಟ್ ಬ್ಯಾಕ್ ಸಪೋರ್ಟ್ ಈಗ ಯಾರು ಇಲ್ಲ. ಒಬ್ರಿಗೆ ಆಸ್ತಿ ಮೋಹ ಆಯ್ತು ಅಂದ್ರೆ ಇನ್ನೊಬ್ರಿಗೆ ಹೆಣ್ಣಿನ ಮೋಹ. ಧರ್ಮಸ್ಥಳ ಮಂಜುನಾಥ ಏನ್ ಮಾಡ್ತಿದ್ದಾನೋ ಗೊತ್ತಿಲ್ಲ.